ಅವರನ್ನು ಯುದ್ಧದ ಸುದ್ದಿಯ ಸೀಟು ಅಂದ ಗೋಪಾಲ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಅಂದ ಗೋಪಾಲ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಹೊರದಿನ ತೆರಳುವೆ ಧಾರಕ ನಗರಕ್ಕೆ ಹೊರದಿನ ತೆರಳುವೆ ಧಾರಕ ನಗರಕ್ಕೆ शयन हरि नागा शयन हरि ಯೋಗ ನಿದ್ರೆಯಳಿಯುವುದು ಬಲು ಸೋಗಿಗ ಯೋಗ ನಿದ್ರೆಯಳಿಯುವುದು ಬಲು ಸೋಗಿಗ ನಾಗಾಶಯನ ಹರಿ ಕುರು ಪಾಂಡವರ ಭೂಮಿ ವಿಚಾರದಿ ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿಹೆನು ಸೂತ್ರಧಾರಿ ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿಹೆನು ಸೂತ್ರಧಾರಿ ಹರಿಯ ನಟನೆಯು ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ನಿಗಮ ಗೋಚರನ ಕೀರ್ತಿ ಅಪಾರ ನಿಗಮ ಗೋಚರನ ಕೀರ್ತಿ ಅಪಾರ ನಾಗಾಶಯನ ಹರಿ ಯೋಗ ನಿದ್ರೆಯೊಳಿಯುವುದು ಬಲು ಸೋದಿಗ ಯೋಗ ನಿದ್ರೆಯೊಳಿಯುವುದು ಬಲು ಸೋದಿಗ ನಾಗಾಶಯನ ಹರಿ ನಾಗಾಶಯನ ಹರಿ ನಾಗಾಶಯನ ಹರಿ ಓಹೋ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರೋರು ಇವರು ಎಚ್ಚರ ಆಗೋ ತನಕ ನಾ ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆ ಏನಿ ಭವನಿಸಿರು ಸಿಂಗಾರ ಎತ್ತ ನೋಡಿರತ್ತ ಕತ್ತಲ್ಪಟ್ಟ ಕಾಲು ಕಂಬಗಳು ಸಬಲ ದೃಷ್ಟಿ ನೀಡಿದೊಡನೆ ನಿಜ ಚಾಂಚಲ್ಯಗೊಳಿಸುವ ಭಾವ ಭಂಗಿಗಳ ಮಧುರ ಮಿಲನ ನಯನ ಮನೋಹರ ಶಿಲ್ಪ ಛಲಾಚಾಚುರ್ಯ ಏನಿ ಭವನದ ವೈಭವ ನೋಡಲ ಶಲ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಶಲ್ಯವಾಗಿದೆ ಏನಿ ಭವನದ ವೈಭವ ವೈಭವ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ತರಿ ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ತಳತಳಿಸುತ್ತಿದೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ತರಿ
ಎನ್ನುತ್ತೀ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲೋ ನಂದವಾಗಿದೆ ನೋಡಲೋ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ತರಿ ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ತಳತಳಿಸುತ್ತಿದೆ ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ತರಿ ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ತಳತಳಿಸುತ್ತಿದೆ ದೇವಲೋಕಾದಿಲೋಕವೇ ಧರೆಗ ಮಿಡಿಗೆ ಎನ್ನುತ್ತೀ ಕೃಷ್ಣನ ದರ್ಪದ ಸಿರಿತನ ಎನ್ನುತ್ತೀ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ಶರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಶಿಲಾಮಾಲಿಕೆಯರ ಭಾವಭಂಗಿಗಳು ಬಳ್ಳಿಯಂತೆ ಬೆಳೆಯುವ ನಡುವು ಕೋಮಲೆಯಂತೆ ನಿಲ್ಲುವ ಮಂದವಾಸವು ಕುಸುಕ್ ಸಂಪಿಗೆ ಹೂವಿನಂತ ನಾಶಿಕ ಕುಸ ಕೋಮಲದಂತೆ ಮಧುಚಂದ್ರನಿಗೆ ಮೋಜುವಂತ ಮಂದವಾಸ ಬಾಲೆಯನ್ನು ನೋಡುತ್ತಿದ್ದರೆ ನಾನು ಒಂದು ಸಾರಿ ಬಿಗಿದ ಬಲೆಯನ್ನು ಭ್ರಾಂತು स्वागत स्वागत गुरुनंदन स्वागत स्वागत गुरुनंदन सुस्वागत वैय दुर्योधन सुस्वागत वैय दुर्योधन स्वागत वैया दुर्योधन स्वागत स्वागत गुरुनंदन कुरुवंश कुल तिलक कौरवेश्वर कुरुवंशदली कुल तिलकनो कौरवेश्वर नवरत्न खचित सिंहासनाधीश्वर कुरुवंशदली कुल तिलकनो कौरवेश्वर नवरत्न खचित सिंहासनाधीश्वर
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಹಲೋ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ಛಲದಂಕ ಈ ಮಲ್ಲ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಾಥನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಾಥನ ಕರದೊಳು ಗದೆಯಂ ಪಿಡಿದಿಗ ಶೂರ ಶರೀರ ಉಮದಿಸಿದ ಹುಲಿಯಾಕಾರ ಕರದೊಳು ಗದೆಯಂ ಪಿಡಿದಿಗ ಶೂರ ಶರೀರ ಉಮದಿಸಿದ ಹುಲಿಯಾಕಾರ ಹುರಿ ಮೀಸೆಯ ಧೊರೆಯೇ ಸರದಾರ ಕೌರವೇ ಹುರಿ ಮೀಸೆಯ ಧೊರೆಯೇ ಸರದಾರ ಹುರಿ ಮೀಸೆಯ ಧೊರೆಯೇ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಾಥನ ಸುಸ್ವಾಗತ ವಯ್ಯ ದುರ್ಯೋಧನ ಸುಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಸುಸ್ವಾಗತ ಸ್ವಾಗತ ಗುರುನಾಥನ ಕೌರವೇ ಭ್ರಾಂತು ಭ್ರಾಂತು ಇದೆಲ್ಲ ಕಮಲ ಕೃಷ್ಣನ ಮಾಯೆ. ಇದೆಲ್ಲ ಆಯ್ನ ಸೈನಾಸವನ್ನು ನಾನು ಅರಿಯೋದೆಂದು ಭಾವಿಸಿದೆಯಾ? ಸಾರ್ಥಕಿ ಅಗ್ರಜ, ನಿನ್ನಲ್ಲಿ ಕೃಷ್ಣನಲ್ಲಿ ಶ್ರೀ ಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರೋರು. ಈ ಪೀಠದಲ್ಲಿ ಕುಳಿತುಕೊಳ್ಳಿ, ಕೃಷ್ಣನು ಎಚ್ಚರ ಆಗುವರು. ಹಸ್ತಿನಾವತಿಗೆ ಬಂದರು, ಕೃಷ್ಣನು ನಿದ್ದೆ ಇನ್ನ ಮುಗಿದಿಲ್ಲವೇ? ಸಾರ್ಥಕಿ, ನಿನ್ನಲ್ಲಿ ಒಂದು ಮಾತಿದೆ. ಆ ವಿಚಾರವೇನು ಹೇಳು ಕುರುರಾಜ? ಪಾಂಡವರಿಗೂ ನಮ್ಮ ಯುದ್ಧ ಸಂಘಟಿಸುವುದು, ಅದರಲ್ಲಿ ನಮ್ಮ ಪಕ್ಷವನ್ನು ವಹಿಸುವಂತೆ. ಏನು ಹೇಳಿವೆ?
ಇದಕ್ಕೆ ನಾವು ಉತ್ತರ ಸಾಧ್ಯವಿಲ್ಲ. ಏಕೆಂದರೆ ಮಹಾರಾಜ ಆಜ್ಞನ ಕೃಷ್ಣನ ಅಧೀನರು. ಕೃಷ್ಣ ಪರಮಾತ್ಮ ಎಲ್ಲಿರುವನು ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾರವ ಸೈನ್ಯವನ್ನು ಅನ್ವಸವಾದಂತೆ ಸರಿ. ಹೇಗಾದರೂ ಸರಿ ಈ ಪೀಠದಲ್ಲಿಯೇ ಕುಳಿತುಕೊಳ್ಳಿ. ಆಗಬಹುದು. ಕೃಷ್ಣನನ್ನು ಎದುರಿಸಲೇ ಆಗಬಹುದು. ಕೃಷ್ಣ ಮುಕುಂದ ಮುರಾರೇ ಎಂತ ಸುಖಪುತ್ರನೆಯ. ರಾಜ್ಯ ಕೋಶಾದಿಗಳನ್ನು ಅಣ್ಣನಾದ ಬಲಭದ್ರ ದೇವರಿಗೆ ಒಪ್ಪಿಸಿ ದುಃಖ ತಲ್ಪದಲ್ಲಿ ತಲೀನನಾಗಿರುವನು. ಇರಲಿ, ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವನು. ಅವನು ಕುರುಚಕ್ರೇಶ್ವರನಾದ ಸಾರ್ವಭೌಮನು ಈ ಗೊಲ್ಲನ ಪಾದಚರಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠವೆಂದರೆ ಶಿರೋಭಾಗ, ಅಲ್ಲೇ ಹೋಗಿ ಕುಳಿತುಕೊಳ್ಳುವೆನು. ದೇವಕಿ ವರ ನಂದನ ಭಾವಜನಯನ ನಮಿತೆ ಮಾಧವ. ದೇವಕಿ ವರ ನಂದನ ದೇವಕಿ ವರ ನಂದನ ಭಾವಜನಯನ ನಮಿತೆ ಮಾಧವ. ದೇವಕಿ ವರ ನಂದನ ನಂದ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ. ಮುರುಳಿಯ ಗಾನಕ್ಕೆ ಮರುಳಾದ ಜನರ ಮುರುಳಿಯ ಗಾನಕ್ಕೆ ಮರುಳಾದ ಜನರ ಒಂದು ವ್ಯನಿಸಿದ ಪರಮಾತ್ಮನು ನೀನೇ ಕೃಷ್ಣ. ಒಂದು ವ್ಯನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿನ್ನದಾಗಿದ್ದು, ನಮ್ಮ ಬಾಳಿನ ಆನಂದ ಬೆಳಕಾಗಿದ್ದು. ಐವರ ಅಭಿಮಾನ ನಿನ್ನದಾಗಿದ್ದು, ನಮ್ಮ ಬಾಳಿನ ಆನಂದ ಬೆಳಕಾಗಿದ್ದು. ಇಂದು ನಿನಗಿಂತ ಪರದೈವ ಬೇರಿಲ್ಲವೋ. ಇಂದು ನಿನಗಿಂತ ಪರದೈವ ಬೇರಿಲ್ಲವೋ. ನಮಿಪೆ ಮಾಧವ ದೇವಕಿ ವರ ನಂದನ ಭಾವಜನಯನ. ನಮಿಪೆ ಮಾಧವ ದೇವಕಿ ವರ ನಂದನ ದೇವಕಿ ವರ ನಂದನ ದೇವಕಿ ವರ ನಂದನ. ಸಾರ್ಥಕಿ ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬನೆಯಿಂದವೂ ಎಲ್ಲವೂ ಹಾಳಾಯಿತು. ಏಕೆ, ಏನಾಯಿತು ಸಾರ್ಥಕಿ? ಏನೆಂದು ಹೇಳಲಿ, ಬಾಯಿಂದ ನೀನೇ ನೋಡು. ಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ
ಪಾರ್ಥ, ನಿನ್ನ ಆದರ್ಶ ಪ್ರವೃತ್ತಿ ಫಲವಾಗಿ ದುರ್ಯೋಧನು ಶ್ರೀಕೃಷ್ಣನ ಪರಮಾತ್ಮನ ಆಶ್ರಯವನ್ನು ಪಡೆದನು. ಎಂಥ ವಿಳಂಬನೆ ಪಾರ್ಥ! ಇದು ವಿಳಂಬನೆ ಎಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಶ್ರೀಕೃಷ್ಣ ಪರಮಾತ್ಮನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷದ ವಿಷಯ. ಚಿರುದಿನದ ಸಲುವಾಗಿ ಯುಧಿಷ್ಠಿರರು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಕಟ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವುದು. ನೀನು ದ್ವಾರಕೆಯ ಹೊರಟೆ ಎಂಬ ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವಗಳಿಂದ ಮೊದಲು ಇಲ್ಲಿಗೆ ಬಂದನು. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನಿಕ ರೂಪವು ಅವರಿಗೆ ದೊರಕುವುದು. ಸುಯೋಧನ, ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದ್ರವಲ್ಲವೇ, ಹಲವು ಮಂದಿ ರಾಯ ಸಹಾಯ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಾಮೂರ್ತಿಯ ಪಾದ ತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂದು ಇಚ್ಛೆಯಿಂದ ಬಂದಿರುವೆನು ಕೌರವೇಶ್ವರ. ನೀನು ಯಾವ ಇಚ್ಛೆಯಿಂದ ಆದ್ರೂ ಬಾ, ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದನ್ನು ನೀನು ಮರೆತಿದ್ದರೂ ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಧರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನದೇ ಸೇರಿದೆ. ಶಬರಿಗ ಭಯವನಿಟ್ಟ ಪ್ರಭುವೇ ಹೇಳು, ಭಕ್ತ ವಿಭೀಷಣನ ಕೈದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ವಾಸುದೇವ, ಹಗೆಗಳ ನಡಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಹಗೆಗಳ ನಡಗೀಡಾಗಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಓ ಸಿಂಧು ಚಯನ ಸುಂದರ ವದನ, ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ವಾಸುದೇವ, ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪರಮಾತ್ಮ, ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದ
ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನಿಗಿಸೋ ಲೋಕದ ಪವ ಬಂಧನ ನಿಗಿಸೋ ಲೋಕದ ಪವ ಬಂಧನ ಓ ಸಿಂಧು ಶಯನ ವಾಸುದೇವ ಪಾಂಡವರ ಹರಾದ್ಯವರೇಣ್ಯ ಬ್ರಹ್ಮಾಂಡದೋಳು ನೀನೆ ಶರಣ್ಯ ಪಾಂಡವರ ಹರಾದ್ಯವರೇಣ್ಯ ಬ್ರಹ್ಮಾಂಡದೋಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೆ ಇಡಲು ಸ್ವರಗತಿ ಬಂದು ಕಾಯ್ವೆ ನೀನೆಂದು ಇಂದು ಮೌನವೇ ಜನಾರ್ದನ ಸ್ವರಗತಿ ಬಂದು ಕಾಯ್ವೆ ನೀನೆಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ನಿಗಿಸೋ ಲೋಕದ ಭವ ಬಂಧನ ನಿಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಹೇಳು ಜನಾರ್ದನ. ಪರಮಾತ್ಮ ಎಲ್ಲರೂ ಕುಶಲವೇ? ಛೇ ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ನಿನ್ನ ಚರಣ ಸಾಧಿತ್ಯವೇ ನನಗೆ ಸ್ಥಾನ, ಅದೇ ನನಗೆ ಮಹಾ ಪ್ರಸಾದ. ಯಾರು ಯಾರು? ಗುರುಚಕ್ರೇಶ್ವರ ಸಾರ್ವಭೌಮ ದುರ್ಯೋಧನ. ಓ ಬಾವ, ಸೌಖ್ಯವೇ? ಸಮಾಚಾರ ಬಂದವರು ನೀವಾದರೂ ನನ್ನನ್ನ ಎಚ್ಚರಿಸಬಹುದಿತ್ತಲ್ಲ ಬಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾ ದೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ಹಾಗೇನಿಲ್ಲ ಬಾವ, ನೀವಿಬ್ಬರು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಪಾಂಡವರುಗಳ ಮಧ್ಯೆ ಸಂಘಟಿಸಿರುವುದು, ಅದರಲ್ಲಿ ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ನಾನು ಬಂದೆ. ಏನು ಯುದ್ಧವೇ? ಕುರು ಪಾಂಡವರಿಗೆ ಬೇಡ ಬಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಬಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆ ಇನ್ನೇಕೋ ನಿರಾಸೆ. ಬಾವ ಭರತ ಕಂಡ ಪ್ರಲಯದಿಂದ ಲಾಭ ಯಾರಿಗೋ? ಪಾಪ ದುರಿತ ಬೇಡವ ಈ ಹಠ, ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಲಯದಿಂದ ಲಾಭ ಯಾರಿಗೋ? ಲಾಭ ಯಾರಿಗೋ?
ಮಾತನ್ನು ಕೇಳು. ಕೇವಲ ರಾಜ್ಯದ ಆಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಕಾದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ತಿರಸ್ಕರಿಸಬೇಡ ಬಾವ. ನೀನೇನು ಹೇಳಿದರು ರಾಜನೀತಿ ಧರ್ಮ ರಾಷ್ಟ್ರದ ವಿಚಾರದಲ್ಲಿ ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಅದು ನೀನಿಬ್ಬರಿಗೂ ನಮ್ಮ ಸಮಾನ ಬಂದು ಯಾರು ನಿನ್ನ ಬಳಿಗೆ ಮೊದಲು ಬಂದವರು ಅವರ ಪಕ್ಷವನ್ನು ವಹಿಸುವುದು ನಿರಾಚಿತವಾದ ಧರ್ಮವನ್ನು ಪಾಲಿಸಿದಂತಾಗುವುದು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣ ಆಡುತ್ತಿರುವ ಮಾತುಗಳನ್ನ? ನೀನು ಸಹ ಈ ಯಾದವರ ಸಹಾಯವನ್ನು ಕೇಳುವ ಉದ್ದೇಶದಿಂದಲೇ ಬಂದಿರುವೆ ಎಂದು ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ಪರಮಾತ್ಮ, ನನಗೊಂದೂ ತಿಳಿಯದು. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ನೀವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಗಿಡ್ಡ. ಯಾರು ನಿನ್ನ ಬಳಿಗೆ ಮೊದಲು ಬಂದವರು ಅವರ ಪಕ್ಷವನ್ನು ವಹಿಸುವುದು ನಿರಾಚಿತವಾದ ಧರ್ಮವು ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸುವುದು ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ಮತ್ತು ಯಾವ ವಿಚಾರದಲ್ಲಿ ಸಂದೇಹವೂ ಇಲ್ಲ. ನಿದ್ರೆಯಿಂದ ಎಚ್ಚರವಾದಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ಅರ್ಜುನನು ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ದುಡುಕಬೇಡ ಭಾವ, ನಿನಗೂ ಇದೆ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮರ ಸಹಿತ ಅಚ್ಚವೇಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ನಿರಾಯುಧನೂ ಆದ ನಾನೊಬ್ಬನೇ ಒಂದು ಕಡೆ. ಅರ್ಜುನ, ಪರಮಾತ್ಮ, ಇವೆರಡರಲ್ಲಿ ಯಾವುದು ಬೇಕು ನಿನಗೆ? ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷೆ ಪಡುವೆನು. ಯುದ್ಧ ವಿಮುಖನು ನಿರಾಶ್ರನಾದ ಈತನನ್ನು ಕಟ್ಟಿಕೊಂಡು ಏನಾಗಬೇಕು? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನ್ನ ಗುರು ಬಲರಾಮರ ಸಹಿತ 11 ಅಕ್ಷೋಹಿಣಿ ಸೈನ್ಯವು ನನ್ನ ಸವಾಗಲಿ. ಭಲೆ ಭಾವ, ಭಲೆ. ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದನ್ನೇ ಆರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಈ ನಿನ್ನ ಕಣ್ಸನ್ನೆ ಕಪಟ ಮೋಸವನ್ನು ನಾನು ಅರಿಯುವುದೆಂದು ಭಾವಿಸಿದೆಯಾ? ಬಲಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಲಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಪ್ರಳಯ ಸಮರ, ರಕ್ತದೋಚ ಪ್ರಚಂಡ ರಕ್ತ ಕೋಡಿಯರಿಸಿ ಮೃತ ತಾಂಡ ಪ್ರಳಯ ಸಿಂಹನಾಥ ಕರುಣಿಸೋದ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಗ ಸಹಿಸಲೋರ ಚಲದೋಯ್ ಆಯುಧವಂ ಧರಿಸದಿರ. ಚಲದೋಯ್ ಆಯುಧವಂ ಧರಿಸದಿರ ಪಾಂಡವರ ಅದೆಂತ ಬಾಳಿಪೆಯೋ. ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ನೀನು ಬಲುಕಬಡಿ ಪಕ್ಷಪಾತಿ. ಅದರಲ್ಲಿ ಪಾಂಡವರೆಂದರೆ ಬಲಮಮತೆ. ಅದರಲ್ಲಿ ಅರ್ಜುನ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿಮ್ಮನ್ನು ಸಾಧ್ಯವೇ? ನಾವು ಇಂದಿಗೆ ಬೇರೆ ಆದೆವು. ಆದರೂ ಚಿಂತೆ ಇಲ್ಲ ಕೃಷ್ಣ. ಈ ಯುದ್ಧದಲ್ಲಿ ಯಾರ ಪಕ್ಷವಾಗಿ ಕಾದಾಡಲುವೆಂದು ವಚನ ಬಿಟ್ಟಿರುವೆ. ವಚನ ಬೆಷ್ಟರಾದರೆ ಎಚ್ಚರ. ಭಾವ, ಆಡಿದ ಮಾತುಗಳನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತೆ? ಅದು ನಿನ್ನ ವಿಚಾರದಲ್ಲಿ. ಮತ್ತೆ ಸಂಧಿಸೋಣ. ಎಲ್ಲಿ? ರಣರಂಗದಲ್ಲಿ. ಆಗ ತೋರುವ ಬಲಾಬಲಗಳನ್ನು. ಅದು ಮುಂದೆ ತಾನೇ ಭಾವ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು.
ಉದಯವಾಗಲೆಮ್ಮ ಭಾಗ್ಯದ ಭಾಸ್ಕರ. ಉದಯವಾಗಲೆಮ್ಮ ಭಾಗ್ಯದ ಭಾಸ್ಕರ ಅರಳಿದ ಕಾಂತಿಯ ಕರುಣದಿ ಧರೆಗೆ. ಹರಡಿದ ಕಾಂತಿಯ ಕರುಣದಿ ಧರೆಗೆ ಸಾರ್ಥಕವಾಗಿತು ಎನ್ನ ಮನೋರಥ. ಸಾರ್ಥಕವಾಗಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ. ಪಾಂಡವ ವಿಜಯ ನಂದ ವಿನೋದ. ಪಾಂಡವ ವಿಜಯ ನಂದ ವಿನೋದ ಎನ್ನೆಂಬ ಪಾಲಿಪ ದೇವನೆನಿಸಿದ. ಎನ್ನೆಂಬ ಪಾಲಿಪ ದೇವನೆನಿಸಿದ. ಧನ್ಯದೆಯಾದೆನು ಪುಣ್ಯೋದಯದಿ. ಕೃಷ್ಣ ಧನ್ಯದೆಯಾದೆವು ಪುಣ್ಯೋದಯದಿ. ಧನ್ಯದೆಯಾದೆವು ಪುಣ್ಯೋದಯದಿ. ರಾಧಾ ರಮಣ ಕೈವಶನಾದ. ರಾಧಾ ರಮಣ ಕೈವಶನಾದ. ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ. ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ. ಹೀಗಲೀಗ ನನ್ನ ದ್ವಾರಕಿ ಯಾತ್ರೆಯು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಆರ್ಯವರ್ತನಾದ ಏಕಶ್ರೇಷ್ಠನು ನನ್ನ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದನು. ಹೀಗೆ ನನ್ನ ಕಾರ್ಯವು ಸಾರ್ಥಕವಾಗಿತು. ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟು ಬರೀಗಲ್ಲಿ ಇರುವ ನನ್ನನ್ನು ನಂಬಿ ಕೆಟ್ಟೆಯಲ್ಲ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥ ಸಾರಥಿಯ. ನಿರ್ಗತಿಕರ ಗತಿಯು ವ್ರತಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮವು ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಈಗ ನನಗೆ ಅನುಮತಿಯನ್ನು ಕೊಡುದೇವಾ, ಪುನಃ ನಿನ್ನನ್ನು ನೋಡುವೆನು. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಕೊಂಡಾಡಿವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲಿ ಏನು ಕಂಡಿರುವೆ ಪಾರ್ಥ? ಪರಮಾತ್ಮ, ವಾಸುದೇವ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ ದೇವಾ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಹೊಂದಿದೆನೋ ಜಯವ ಭಯವಿಲ್ಲದೆ ಜಗದಿ. ಪರಮಾತ್ಮ, ಹೊಂದಿದೆನೋ ಜಯವ ಭಯವಿಲ್ಲದೆ ಜಗದಿ. ಮುರಹರಿ ನಿನ್ನಯ ಒಲುಮೆಯ ಫಲದಿ. ಮುರಹರಿ ನಿನ್ನಯ ಒಲುಮೆಯ ಫಲದಿ. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಕಾತುರವೇ ವಿಜಯ, ಕಾತುರ
ವಿಜಯಕ್ಕೆ ಕಾರಣ ಕರ್ತನು ನೀನು. ವಿಜಯಕ್ಕೆ ಕಾರಣ ಕರ್ತನು ನೀನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಅನವರತವು ನಾ ನಿನ್ನ ಬಿಡದಲೆ ಪೊರೆವೆ. ಪಾರ್ಥ ಅನವರತವು ನಾ ನಿನ್ನ ಬಿಡದಲೆ ಪೊರೆವೆ. ಮನದನು ಮಾನವ ಪಾರ್ಥ ಪಾರ್ಥ ಮನದಲ್ಲಿ ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇ ಸಖೆ ಇನ್ನು. ಸಾಧಿಸು ಕಾರ್ಯವ ಭಯವೇ ಸಖೆ ಇನ್ನು. ಸಾಧಿಸು ಕಾರ್ಯವ ಭಯವೇ ಸಖೆ ಇನ್ನು. ಕಾತುರವೇ ಸಖೆ ವಿಜಯ ವಿಜಯ. ಕಾತುರವೇ ಸಖೆ ವಿಜಯ. ಕೃಷ್ಣ ಕೃಷ್ಣ ಪಾರ್ಥ, ಅಂತೂ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಪಾರ್ಥ, ಪರಮಾತ್ಮ, ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸು. ನಡೆ ಪಾರ್ಥ. ಆಗಲಿ ಪರಮಾತ್ಮ. ಗಮನ
ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿಯೇ ಇಲ್ಲಿಯವರೆಗೂ ಎಲ್ಲಿಯೂ ಆಗದ ಅಚ್ಚಿತ್ಯ ಅತ್ಯಾಚಾರ. ಒಂದು ಕಡೆ ಕೌರವರ 11 ಅಕ್ಷವೇಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತಹರ್ಮ ಮುಂತಾದ ಮಹಾರಥಿಗರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷವೇಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸಪ್ರಿಯೆ. ಮಾನವ ಲೋಕವನ್ನು ಈ ಪ್ರಳಯಾವೃತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸ ಪ್ರಭು. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ದೇವಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯೊಂದನ್ನು ಬೋಧಿಸುವುದು. ವೀರರ ರಕ್ತದಿಂದ ಈ ಪೃಥ್ವಿಯ ಕಲ್ಮಶವನ್ನೇ ತೊಳೆದು ಕುರುಕ್ಷೇತ್ರದ ಒಂದೊಂದು ಕಣವನ್ನು ರಕ್ತ ರಸದಿಂದ ತೊಯಿಸಿ ಸುಸರ್ಜಿತನಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜ್ಯನೀತಿ ಮುಂತಾದ ಅನರ್ಘ್ಯ ಫಲ ಪುಷ್ಪಗಳನ್ನ ಈ ಜಗತ್ತಿಗೆ ಕೊಡುವುದು ದೇವಿ.
ನಿಶ್ಚಯವಾಗಿ ಮಾಡಬಲ್ಲಿರಿ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪ್ರಿಯ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ತ್ಯಜಿಸದ ಹೊರತು ಮತ್ಯಾವ ಉಪಾಯವೂ ಇಲ್ಲ ದೇವಿ. ಆರ್ಯವರ್ತ್ಯಕೀಗ ಅಂತಹ ಅವಸ್ಥೆ ಉಂಟಾಗಿರುವುದು. ಅಭಿಮಾನ ಸೂರ್ಯದಿಂದ ಪ್ರಮೋದರಾದ ಕ್ಷತ್ರಿಯರ ನರನಾಡಿನಲ್ಲಿ ರಕ್ತಧಿಕವು ಹೆಚ್ಚಿ ಅಧರ್ಮದ ರೋಗವು ಅಂಕುರಿಸಿರುವುದು. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡುವುದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ದೇವಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿಲ್ಲ. ಪ್ರಿಯತಮ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯೆ ಕಾಂಡಲಿಲ್ಲನೆ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನಿನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು ದೇವಿ. ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದು. ರುಕ್ಮಿಣಿ, ಉದಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ. ರುಕ್ಮಿಣಿ, ಸಂಭ್ರಮಗೊಳಿಸಿದ ಅಧಿದೇವತೆ, ಜಾದುಗೈದೆನ್ನ ಹೃದಯ ರಂಗಕ್ಕೆ. ಜಾದುಗೈದೆನ್ನ ಹೃದಯ ರಂಗಕ್ಕೆ ಮೋದದಿ ಸೆಳೆದ ಕದಮಲ ಶ್ರೀ. ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿ.
ಸಮರಾರಿಗರೇ ಹನುಮ ಶಸ್ತ್ರಗಳ ಗಡಗಡ ನಡಿಗಿಸಿ ಹನುಮ ಶಸ್ತ್ರಗಳ ಗಡಗಡ ನಡಿಗಿಸಿ ಪುಂಡತನವನ್ನು ಚಂಡಾಡುವೆನು ಪುಂಡತನವನ್ನು ಚಂಡಾಡುವೆನು ಹಂದದಿ ಚಂದದಿ ಮೆರೆಯುವೆ ನಾನು ಹಂದದಿ ಚಂದದಿ ಮೆರೆಯುವೆ ನಾನು ಸರಿಸಮರಾರಿಗರೇ ಸರಿಸಮರಾರಿಗರೇ ದ್ವಾರಕೀಶ್ವರ ಅಂತ ಮೆರೆಯುವೆ ಸರಿಸಮರಾರಿಗರೇ 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 ಸಮರ ಸಾರುಗಳ ಸಿರಗಳ ತುಳಿದು ಸಮರ ಸಾರುವ ಸಿರಗಳ ತುಳಿದು ಮಂದಮತಿಗಳ ಮದವನ್ನು ಮುರಿದು ಹಂದದಿ ಚಂದದಿ ಮೆರೆಯುವೆ ನಾನು ಹಂದದಿ ಚಂದದಿ ಮೆರೆಯುವೆ ನಾನು ಸರಿಸಮರಾರಿಗರೇ ದ್ವಾರಕೀಶ್ವರನಂಥ ಮೆರೆಯುವೆ ಸರಿಸಮರಾರಿಗರೇ 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 ಮಂತ್ರಿ ಪ್ರಭು ನನ್ನ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸಂಪತ್ತು ಸೌಖ್ಯದಿಂದ ಅಲ್ಲದೆ ಕಾಲ ಕಾಲಕ್ಕೆ ಬೆಳೆಗಳಿಂದ ಸುಖ ಸಂಪತ್ತಿಂದ ಇರುವರೆ ಅದನ್ನು ತಿಳಿಸೋ ಅಪ್ಪಣೆ ಪ್ರಭು ಅರಸ ಕೇಳೋ ರಾಜರ ಪರಿಯನೆಲ್ಲವ ಅರಸ ಕೇಳೋ ರಾಜರ ಪರಿಯನೆಲ್ಲವ ಹರರು ತೀರುತ ಪರಮ ಧರ್ಮ ಹರರು ತೀರುತ ಪರಮ ಧರ್ಮ ಹರಿ ಹರಿಯಿಂದ ಹರಿಯ ಬದಿ ಬರೋ ಅರಸ ಕೇಳು ರಾಜದ ಮರಿಯನಲ್ಲವ ಮಹಾಪ್ರಭು ಮಂತ್ರಿ ತಳೆದು ಜಗದಿ ಅತ್ಯಂತರಿ ಸತ್ಯಮಯವು ತಿಳಿದು ಅತ್ಯಂತರಿ ಚಿತ್ತ ಚೋರಿಯ ಸಕಲ ಜನಿದಿ ಅತ್ಯದಿಂದ ಸೌಂದಿ ಚಿತ್ತ ಚೋರಿಯ ಅತ್ಯಂದದಿ ಅರಸ ಕೇಳೋ ಬೆಳೆ ರಾಜದ ಪರಿಯನೆಲ್ಲವ ಮಹಾಪ್ರಭು ಮಂತ್ರಿ ಈ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸಕಲ ಸಂತೋಷವಾಗಿರುವರು. ಸತ್ಯದ ಧರ್ಮದಿಂದ ಬಾಳ್ತಿರುವರು. ಇನ್ನೇನ ಪಡಿ ಪ್ರಭು. ಬೇಸ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಸೇನಾಧೀಶರೇ, ಪ್ರಭು. ಬೇಳೈ ಸೈನಾದಿನ ತಾನೆ ನಮ್ಮ ಸೈನದಾರಿಯ ಬೇಳೈ ಬೇಳೈ ಸೈನಾದಿನ ತಾನೆ ನಮ್ಮ ಸೈನದಾರಿಯ ಬೇಳೈ ಸೈನಾಧೀಶರೇ, ತಾಳಿರುತ್ತಿಗ ಶತ್ರು ರಕ್ಷ
ಮಾಡಿದ ಕೀರ್ತಿಯ ಕೇಳೈ ಸೈನಾದೀನ ತಾನೇ ಯಮ ಸೈನದ ರೀತಿಯ ಕೇಳೈ. ಸೈನಾಧೀಕ್ಷರೇ, ನನ್ನ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸು. ಅವರಿಂದ ಕಪ್ಪ ಕಾಣಿಕೆರೆ ತಂದೆ ನಮ್ಮ ಭಂಡಾರಕ್ಕೆ ಸಲ್ಲಿಸುವರು. ಮತ್ತೆ ಹೇಳುಪ್ಪರೆ. ಬೇಸ್, ಬಹಳ ಸಂತೋಷ. ನಾನಾತೇನೋ ಹರುಷವ, ನಾನಾತೇನೋ ಹರುಷವ, ನಾನಾತೇನೋ ಹರುಷವ, ನಾನಾತೇನೋ ಹರುಷವ, ನಾನಾತೇನೋ ಹರುಷವ, ನಾನಾತೇನೋ. ಮಂತ್ರಿ ಗಣ್ಣನ ಕೇಳ ಆಂತರ್ಯ ತಿಳಿಯಲು, ಮಂತ್ರಿ ಗಣ್ಣನ ಕೇಳ ಆಂತರ್ಯ ತಿಳಿಯಲು, ಪ್ರಾಂತೀಯ ತಳೆಯುತ್ತೆ, ಪ್ರಾಂತೀಯ ತಳೆಯುತ್ತೆ ಸಂತೋಷವಾಂತೆನು ಹರುಷವ, ನಾನಾಂತೆನು ಹರುಷವ, ನಾನಾಂತೆನು ಹರುಷವ, ನಾನಾಂತೆನು ನಾನಾಂತೆನು ನಾನಾಂತೆನು. ಮಂತ್ರಿ ಸೇನಾಧ್ಯಕ್ಷರೇ, ಪ್ರಭು, ನಿಮ್ಮಂತ ಮಂತ್ರಿ ಸೇನಾಧ್ಯಕ್ಷರು ನನ್ನ ಆಸ್ಥಾನದಲ್ಲಿರುವಾಗ ನನಗೆ ಕುಂದು ಕೊರತೆ ಎಂದರೆ ನೀವಿನ್ನು ನಿಮ್ಮ ನಿಮ್ಮ ಪೀಠಗಳಲ್ಲಿ ಕುಳಿತುಕೊಳ್ಳಿ. ಅಪ್ಪಣೆ ಪ್ರಭು. ಯಾರಲ್ಲಿ ತೆಗೆರುಮರೆ ಮಾಡಿ. ಅಪ್ಪಣೆ ಮಹಾಪ್ರಭು.